ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಡಕಲು ಗ್ರಾಮದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಾಸವಾಗಿರುವ ಗ್ರಾಮಕ್ಕೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಹೊಸೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಭೇಟಿ ನೀಡಿ ಗ್ರಾಮದ ರಸ್ತೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ತಡಕಲು ಗ್ರಾಮ ಪಂಚಾಯಿತಿ ಪಿಡಿಒ ಹತ್ತಿರ ಮಾತನಾಡಿ 2-3 ಬಾರಿ ಭೇಟಿ ನೀಡಿದರೂ ರಸ್ತೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಈ ಗ್ರಾಮದಲ್ಲಿ ಕಳೆದ 30-40 ವರ್ಷಗಳಿಂದ ವಾಸವಾಗಿದ್ದು ಗ್ರಾಮಕ್ಕೆ ಸರಿಯಾದ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆ ಮಧ್ಯೆ ಹರಿದು 2 ಚಕ್ರ ವಾಹನ ಕೂಡ ಓಡಾಡಲು ಸಾಧ್ಯವಾಗುತ್ತಿಲ್ಲ ಹಾಗೂ ಸ್ಥಳೀಯ ವ್ಯಕ್ತಿ ಒಬ್ಬರಿಗೆ ತುಂಬಾ ಅನಾರೋಗ್ಯದ ಕಾರಣ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಕರೆತರಲಾಯಿತು. ಆದರೆ ಆಂಬ್ಯುಲೆನ್ಸ್ ಗ್ರಾಮದ ಒಳಗೆ ಬರಲು ಸಾಧ್ಯವಾಗದೆ ಅರ್ಧದಲ್ಲಿ ನಿಲ್ಲುವಂತಾಯಿತು. ಅದೇ ಸ್ಥಳಕ್ಕೆ ರೋಗಿಯನ್ನು ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಈ ಗ್ರಾಮವನ್ನು ಸಕಲೇಶಪುರ ಹಾಗೂ ಕೊಡಗು ಗಡಿಭಾಗದಲ್ಲಿದ್ದು ಈ ಗ್ರಾಮವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಗಡಿಭಾಗದ ಗ್ರಾಮವನ್ನು ಗುರುತಿಸಿ ಚರಂಡಿ ಹಾಗೂ ರಸ್ತೆಯನ್ನು ಸರಿಪಡಿಸಿಕೊಡಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಹೊಸೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಕುರ್ಸಾಮಗೌಡರು ಅಂತ. ನಾನು ಇಲ್ಲೇ ಪಕ್ಕದ ಗ್ರಾಮ ಹೊಸಕೋಟೆ. ಇದು ಹಾಸನ ಜಿಲ್ಲೆ ಗಡಿ ಭಾಗದಲ್ಲಿದೆ. ಪಡಗಿಗೂ ಇಲ್ಲಿಗೂ 2 ಕಿಲೋಮೀಟರ್ ಅಷ್ಟೇ ಇರೋದು ದೂರ. ಇಲ್ಲಿ ಈ ರಸ್ತೆಯಿಂದ ಮಳ್ಳಿದೀಣೆ ಅಂತ ಒಂದು ಗ್ರಾಮ ಇದೆ. ತಡಕಲು ಕಾಲೋನಿಂದ ಶುರುವಾದರೆ ಇಲ್ಲಿ ತಡಕಲು, ಮಳ್ಳಿದೀಣೆ, ನಿಂಗಾಪುರ, ಹಣಸೆ ಅಲ್ಲಿವರೆಗೆ ಕನ್ವೆಂಟ್ ಆಗುತ್ತೆ ಈ ರೋಡು. ಅಲ್ಲಿಂದ ಎಲ್ಲ ಜನಗಳು ಬಂದು ಇಲ್ಲಿ ಹಾಸ್ಪಿಟ್ಲ್ ಇದೆ, ಹೊಸೂರಲ್ಲಿ ಬ್ಯಾಂಕ್ ಇದೆ, ಗ್ರಾಮ ಪಂಚಾಯತ್ ಇದೆ, ಆಮೇಲೆ ಸಹಕಾರ ಬ್ಯಾಂಕ್ ಇದೆ, ಮತ್ತು ಸ್ಕೂಲ್ ಮಕ್ಕಳು ಇದೇ ರೋಡಲ್ಲಿ ಓಡಾಡಬೇಕು. ಅದರಿಂದ ಇಲ್ಲಿ ಭಾರಿ ತೊಂದರೆ ಆಗ್ತಿದೆ. ಈ ನಿಟ್ಟಿನಲ್ಲಿ ನಾನು ಸಮೇತ ಎಷ್ಟೋ ಬಾರಿ ಎಲ್ಲ ಅಧಿಕಾರಿಗಳೆಲ್ಲ ಜನಪ್ರತಿನಿಧಿ ಎಲ್ಲರ ತಕ್ಕೂ ಹೋಗ್ಬಂದು ನಾನು ಸಾಕಾಗಿದ್ದೀನಿ. ನಾನು ಈ ಗ್ರಾಮಸ್ಥರು ಎಲ್ಲ ಸೇರಿ. ಆದರೂ ಇದು ಇನ್ನೂ ಸರಿಯಾಗಿಲ್ಲ. ಅಂದರೆ ನಾವೇನು ಏನು ನನಗೆ ಅರ್ಥನೇ ಆಗ್ತಿಲ್ಲ. ಇದು ನಾವು ಕುಗ್ರಾಮದಲ್ಲಿದ್ವಾ ಇನ್ನೂ ಯಾವ ಕಾಲದಲ್ಲಿದ್ದೀವಿ ಅಂತ ನನಗೆ ಓಡ್ತಾ ಇಲ್ಲ ತಲೆಗೆ. ಆ ನಿಟ್ಟಿನಲ್ಲಿ ಯಾರೇ ಜನಪ್ರತಿನಿಧಿ ಅಧಿಕಾರಿಗಳಾಗಿರಲಿ ದಯವಿಟ್ಟು ಈ ರೋಡಿನ ಬಗ್ಗೆ ಗಮನ ಹರಿಸ್ಬೇಕು. ಯಾಕೆಂದರೆ MLAರಿಗೆ ನಾನು 100 ಸರಿ ಹೇಳಿದ್ದೀನಿ, ಅವರಿಗೆ ಅಮೌಂಟ್ ಇಲ್ಲ ಅಂತಾರೆ. ಹೇಳಿದರೆ ಅಮೌಂಟ್ ಇಲ್ಲ, ಬಂದ ತಕ್ಷಣ ನಿಮ್ಮ ರೋಡ್ ಮಾಡಿಕೊಡ್ತೀನಿ ಅಂತ ಭರವಸೆನೂ ಕೊಟ್ಟಿದ್ದಾರೆ. ಆದರೂ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಈ ರಸ್ತೆ ಆಗಬೇಕು. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿರು ಸ್ವಲ್ಪ ಗಮನ ಹರಿಸಿ ಈಗ ತುರ್ತಾಗಿ ಇಲ್ಲಿ ಮಾಡಬೇಕು. ತುರ್ತಾಗಿ ಇಲ್ಲಿ ಜನ ಓಡಾಡೋಕ್ಕೆ JCP ಎಲ್ಲರೂ ಮಾಡಿಕೊಟ್ರೆ ಮುಂದಿನ ದಿನದಲ್ಲಿ ಅಲ್ದೋರೆ ಗ್ರಾಮ ಪಂಚಾಯತ್ ಮುಂದೆ ನಾವು ಧರಣಿ ಕೊಡ್ತೀವಿ. ಆಯಿತಾ? ಈ ಮೂಲಕ ನಿಮಗೆ ಎಚ್ಚರಿಸ್ತೀನಿ, ದಯವಿಟ್ಟು. MLA ಅವರಂತೂ ಎಲ್ಲ ಮಾಡ್ಕೊಡ್ತೀವಿ, ನಾವು ಇದು ಮಾಡ್ತೀವಿ ಅಂತ ಬಿಟ್ಟು ಅವ್ರವ್ರ ಕೆಲಸಗಳು ಆಗೋರ್ಗು ಅವರು ಹೋಟೆಲ್ ಗೆಲ್ಲೋರ್ಗು ಅವ್ರು ಹೇಳಿದ್ದಾರೆ. ನಮಗೆ ಯಾವುದೇ ಸಪೋರ್ಟ್ ಅವ್ರು ಮಾಡೋದು MLA ಅವರಂತ ನಾನು ಈ ಕಡೆ ಬಂದು ಅದು ಮುಖ ಹಾಕಿದ್ದು ನಾವು ನೋಡಿಲ್ಲ. ಆಯ್ತಾ? ಇಷ್ಟೆಲ್ಲ ಸಮಸ್ಯೆಗಳು ಅವ್ರಿಗೆ ಗೊತ್ತೇ ಆಗಿದೆ, ಚೆನ್ನಾಗಿ ಗೊತ್ತಿದೆ. ತಡಕಲು ಗ್ರಾಮ ಅಂದರೆ ಯಾವ್ದು ಅನ್ನೋದು ಅವ್ರಿಗೆ ಗೊತ್ತು. ಇಲ್ಲಿ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಎಲ್ಲ ಪ್ರಚಾರ ಅವ್ರಿಗೆ ಆಗಿದೆ, ಸಿಕ್ಕಿದೆ, ಅವ್ರಿಗೆ ಮಾಹಿತಿ ಗೊತ್ತಿದೆ. ಬಂದು ಒಂದು ದಿವಸ ಆದರೂ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಆದ್ರೂ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅದು ನೋಡ್ಬಿಟ್ಟು ನಾವು ಸ್ವಲ್ಪ ಬಗೆಹರಿಸ್ಕೊಳಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದಿವಸ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಯಾವುದೇ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತೆಲ್ಲ ರೆಡಿ ಆಗಿದ್ದೀವಿ ಸರ್. ನಾವು ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇಲ್ಲ ಸರ್ ಖಂಡಿತ ನಾವು ಮಾಡ್ತೀವಿ, ಚುನಾವಣೆ ಬಹಿಷ್ಕಾರ ನೀವು ವಾಪಸ್ ತಗೊಳ್ಳಿ. AC ಮೇಡಮ್, DC ಮೇಡಮ್ ಬಂದಿದ್ರು, ತಹಸೀಲ್ದಾರ್ ಅದೇ ಇವರೆಲ್ಲ ಬಂದಿದ್ರು. ಆಮೇಲೆ ಎಲ್ಲ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ತನಕ ಎಲ್ಲ ಬಂದಿದ್ರು. ಅವ್ರಿಗೆ ಪ್ರೊಟೆಕ್ಷನ್ ಓದಿದ್ದು ಅವತ್ತು ಹೆಚ್ಚು ಕಡಿಮೆ 50-60 ವೆಹಿಕಲ್ ಬಂದಿದೆ ನಮ್ಮೂರಿಗೆ. ಸರಿ, ಈಗ ಮೇನ್ ಗ್ರಾಮದ ರೋಡಿಂದ ಏನು ಸಮಸ್ಯೆ? ಹೇಳಿ. ರೋಡಿನ ಸಮಸ್ಯೆ ಅಂತ ಹೇಳಿದ್ನಲ್ಲ, ಅದೇ ಸರ್. ಯಾವ್ದು ಇಲ್ಲಿ ಮನೆ ಹುಯ್ದು ಕೊಚ್ಚೋಗಿ ಏನು ಒಂದು ಮನುಷ್ಯನ ತಿರುಗಾಡಂಗಿಲ್ಲ. ಇಲ್ಲಿ ಕಾಲ್ದಾರಿ ನಡ್ಕೊಂಡು ಹೋಗಕ್ಕಾಗ್ತಿಲ್ಲ, ವೆಹಿಕಲ್ ಬರೋದು ಹೋಗ್ಲಾಗಿ ಆ ಪರಿಸ್ಥಿತಿಲಿ ಇದ್ವಲ್ಲ. ಪಂಚಾಯತ್ಗೆ ಗಮನ ತಂದಿದ್ರಾ? ಪಂಚಾಯತಿ ಗಮನಕ್ಕಾಗಿದೆ, ತಾಲೂಕು ಲೆವೆಲ್ ಹೋಗಿದೆ, ಎಲ್ಲ ಕಡೆನೂ ಆಗಿದೆ. ಅದು ಯಾರು ಕೂಡ ಗಮನ ತಗೊಂಡಿಲ್ಲ ಇದುವರೆಗೂ? ಯಾವುದೇ ವ್ಯವಸ್ಥೆ ಆಗಿಲ್ಲ ಸರ್. ಇಲ್ಲಿ 8 ವರ್ಷದೊಂದ್ಸರಿ ಎಂತ ಬಟಾವಣೆ ಅಂತ ಬಟಾವಣೆ, ಜಲ್ಲಿ ಬಟಾವಣೆ ಅದ ಮಾಡಿಸಿದ್ರು. ಮಳೆ ಜಾಸ್ತಿ ಅಲ್ಲ ನಮ್ಮ ಏರಿಯಾದಲ್ಲಿ, ಒಂದೇ ವರ್ಷಕ್ಕೆಲ್ಲ ಕಿತ್ಕೊಂಡು ಹೋಗ್ತೋಯ್ತು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ HK ಪುಟ್ಟಸ್ವಾಮಿಗೌಡ, ಶಿವಕುಮಾರ್, ವಸಂತಕುಮಾರ್, ಲೋಕೇಶ್, ಹೂವಣ್ಣ, ಕರುಣ್ ಕುಮಾರ್ ಇತರರು ಹಾಜರಿದ್ದರು. ರಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.